ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಆರ್.ಆರ್.ಬಿ ರಿಕ್ವೈರ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಗೌರ್ಮೆಂಟ್ ಸರ್ಕಾರಕ್ಕೆ ಆರ್.ಆರ್.ಬಿ ರೈಲ್ವೆ ಇಲಾಖೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ರೀತಿ ರಿಜಿಸ್ಟರ್ ಮಾಡೋದು, ಫಸ್ಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ, ನೋಡ್ತಾ ಇಲ್ಲ ಈ ವೆಬ್ಸೈಟ್ ಓಪನ್ ಮಾಡೋಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗಿ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಕೊಡಿ ಆರ್.ಆರ್.ಬಿ ರಿಕ್ವೈರ್ಮೆಂಟ್ 2025 ಅಂತ ಹಾಕಿದ್ರೆ ಸಾಕು, ಈ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ನೋಡ್ತಾ ಇಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಫಸ್ಟ್ ಒಂದು ತೋರಿಸ್ತಾ ಇದೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ, ಇನ್ನೊಂದು ಬಂದು ಆಲ್ರೆಡಿ ಯಾವೇ ಅಕೌಂಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನಾನು ಫಸ್ಟ್ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಪ್ಲೀಸ್ ನೋಟ್ ಅಂತ. ಪ್ರತಿಯೊಂದು ನೋಟನ್ನು ನೀವು ನೋಡಿಕೊಂಡು ಓದ್ಕೊಂಡು ಫಸ್ಟು ನೀವು ಕರೆಕ್ಟಾಗಿ ಹಾಕಬೇಕಾಗತ್ತೆ. ಫಿಲ್ ಮಾಡೋದಕ್ಕೂ ಮುಂಚೆನೇ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಾನು ಎಲ್ಲ ವೀಡಿಯೋದಲ್ಲಿ ಇದೇ ಹೇಳೋದು, 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಂಡೇ ಫಿಲ್ ಮಾಡಿ ಅಂತ ಹೇಳ್ತೀನಿ. ಒಂದು ತಪ್ಪಾಯಿತು ಅನ್ನೋದು ಇದಕ್ಕೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ತಿರ್ಗಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೇಮ್ ಅಕೌಂಟ್ ನಂಬರ್ ಇಟ್ಕೊಂಡು ನಿಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಇಟ್ಕೊಂಡು ಸೇಮ್ ಇಟ್ಕೊಂಡು ಮಾಡೋದಕ್ಕಾಗಲ್ಲ, ಲಾಗಿನ್ ಆಗೋದಕ್ಕಾಗಲ್ಲ. ಮತ್ತು SLC ಮಾರ್ಕ್ಸ್ ಕಾರ್ಡು ಕೂಡ ಅಷ್ಟೇ. ಅದಕ್ಕೋಸ್ಕರ ನೋಡ್ತಾ ಇರೋದಲ್ಲ, ಇಲ್ಲಿ ಆನ್ ಅಕೌಂಟ್ ಕ್ರಿಯೇಟ್ ಅಂತ ಇದೆ, ಕ್ರಿಯೇಟ್ ಆನ್ ಅಕೌಂಟ್ ಅಂತ. ಇಲ್ಲಿ ಫಸ್ಟ್ ಒಂದು ಕೆಳಗಡೆ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಇದೆ. ಅಲ್ಲಿ ಫಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕಂಟ್ರಿ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನ್ಯಾಷನಾಲಿಟಿ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕೇಳ್ತದೆ. ಪರ್ಸ್ನಲ್ ಇನ್ಫಾರ್ಮೇಷನ್ ಕೆಳಗಡೆ ಚಿಕ್ಕದಾಗಿ ರೆಡ್ ಮಾರ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಪ್ರಕಾರ ಫಿಲ್ ಮಾಡಿ ಅಂತ ತೋರಿಸ್ತಾ ಇದೆ. SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಜೊತೆ ಇಟ್ಕೊಂಡೇ ಫಿಲ್ ಮಾಡಿ ಅಂತ ಹೇಳ್ತಾ ಇದೆ. ನೀವು ಇಟ್ಕೊಂಡೇ ಫಿಲ್ ಮಾಡಿ. ಆಮೇಲೆ ನಿಮ್ಮ ಹೆಸರನ್ನ ಕೇಳ್ತಾ ಇದೆ, ಕ್ಯಾಂಡಿಡೇಟ್ ನೇಮ್ ಕೇಳ್ತಾ ಇದೆ, ಮತ್ತು ರೀಟೈಪ್ ಫುಲ್ ನೇಮ್ ಅಂತ ಕೇಳ್ತದೆ. ಫುಲ್ ನೇಮ್ ಒಂದ್ಸಲ ಹಾಕಬೇಕಾಗುತ್ತೆ, ಮತ್ತು ಸೇಮ್ ನಿಮ್ಮ ಹೆಸರನ್ನ ಇನ್ನೊಂದ್ಸಲ ಫುಲ್ ನೇಮ್ನ ಹಾಕಬೇಕಾಗುತ್ತೆ. ಎರಡು ಸಲ ಏನಕ್ಕೆ ಕೇಳ್ತಾ ಇದೆ ಅಂದರೆ ತಪ್ಪಾಗಬಾರ್ದು ಅಂತ ಕೇಳ್ತದೆ. ಅದಾದಮೇಲೆ ಕೆಳಗಡೆ ಆಪ್ಷನ್ ಕೇಳ್ತದೆ, ಯು ಹ್ಯಾವ್ ಚೇಂಜ್ಡ್ ಯು ನೇಮ್ ಅಂತ ಕೇಳ್ತದೆ. ಯಾವಾಗಾದ್ರೂ ನೀವು ಚೇಂಜ್ ಮಾಡಿ ನಿಮ್ಮ ಹೆಸರನ್ನ SLC ಓದಾದ್ಮೇಲೆ ಆಗಲಿ, SLC ಹೈಸ್ಕೂಲ್ ಹೋದ್ಮೇಲೆ ಆದರೆ ಇವಾಗ ಚೇಂಜ್ ಮಾಡಿದ ಎಸ್ ಅಂತ ಕೊಟ್ಟರೆ ಅದ್ರ ಬಗ್ಗೆ ಡೀಟೇಲ್ ಕೂಡ ಕೊಡಬೇಕಾಗತ್ತೆ. ನೋಡಿ, ಎಸ್ ಅಂತ ಕೊಟ್ಟಿದ್ದಕ್ಕೆ ಅಲ್ಲಿ ಏನೆಲ್ಲ ಚೇಂಜ್ ಮಾಡಿದ್ದೀರಾ ಅಂತ ಅಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ಇಲ್ಲ ಅಂತ ಇದ್ದರೆ ಇಲ್ಲ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಕೇಳ್ತದೆ. ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡು ಹಾಕಾದ್ಮೇಲೆ ಮತ್ತೆ ಡೇಟ್ ಆಫ್ ಬರ್ತ್ನ ಕೇಳ್ತಾ ಇದೆ, ಅದು ಕೂಡ ಹಾಕಬೇಕಾಗತ್ತೆ. ಅದಾದಮೇಲೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಸೆಲೆಕ್ಟ್ ಜೆಂಡರ್. ಪ್ರತಿಯೊಂದು ಕೂಡ ಎರಡು ಸಲ ಏನಕ್ಕೆ ಕೇಳ್ತಾ ಇದೆ ಅಂದರೆ ಯಾವುದಲ್ಲೂ ಮಿಸ್ಟೇಕ್ ಆಗಬಾರ್ದು, ತಪ್ಪಾಗಬಾರ್ದು ಅಂತ ಅಂದ್ಬಿಟ್ಟೆ ಕೇಳ್ತಾ ಇದೆ. ತುಂಬ ಕಾನ್ಫಿಡೆನ್ಸಿಂದ ನೀವು ಹಂಗೆ ಫಿಲ್ ಮಾಡೋಕ್ಕೆ ಹೋಗ್ಬಿಡಿ. SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡೆ ಅಪ್ಲೈನ ಮಾಡಬೇಕಾಗತ್ತೆ. ಇದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಕೇಳ್ತಾ ಇದೆ, ನಿಮ್ಮ ಮದರ್ ನೇಮ್ ತಾಯಿ ಹೆಸರು ಕೇಳ್ತಾ ಇದೆ. ಪ್ರತಿಯೊಂದು ಕೂಡ ನಿಮ್ಮ ಆ್ಯಸ್ ಪರ್ ಇವರ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಸೇಮ್ ಅದನ್ನೇ ಫಿಲ್ ಮಾಡಬೇಕಾಗತ್ತೆ. ಅದಾದಮೇಲೆ ಫುಲ್ ಕರೆಕ್ಟಾಗಿದೆಯಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟು ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ ಇದೆ. ಕೆಳಗಡೆ ಬಂದು ನೋಡ್ತಾ ಇರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೂಡ ತೋರಿಸ್ತಾ ಇದೆ ಕೆಳಗಡೆ ರೆಡ್ ಮಾರ್ಕಲ್ಲಿ ಏನಂತ ತೋರಿಸ್ತಾ ಇದೆ, ಎಂಟರ್ ಯುವರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಆ್ಯಂಡ್ ಆ್ಯಕ್ಟಿವ್ ಮೊಬೈಲ್ ನಂಬರ್. ಆ್ಯಕ್ಟಿವ್ ಆಗಿರೋವಂಥ ಮೊಬೈಲ್ ನಂಬರ್, ನಿಮ್ಮ ಹತ್ರ ಮೊಬೈಲ್ ನಂಬರ್ ಇದೆ ಅದು ಆ್ಯಕ್ಟಿವೇ ಇರೋದಿಲ್ಲ, ಅಂದರೆ ರಿಚಾರ್ಜೇ ಇರೋದಿಲ್ಲ, ಯಾವಾಗೋ ರಿಚಾರ್ಜ್ ಮಾಡಿರ್ತೀರ ಅದಾಗೆಲ್ಲ ಇಟ್ಕೋಬಾರ್ದು. ಆ್ಯಕ್ಟಿವ್ ಆಗಿರೋವಂಥ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಇಮೇಲ್ ಐ ಡಿನ ಅಲ್ಲಿ ಹಾಕ್ಬಿಟ್ಟು ಗೆಟ್ OTP ಇಂದ ಕೊಡಬೇಕು. ಗೆಟ್ OTP ಇಂದ ಕೊಟ್ಟ ತಕ್ಷಣ ನಿಮ್ಮ ಇಮೇಲ್ ಐ ಡಿ ಏನು ಅಲ್ಲಿ ಎಂಟ್ರಿ ಮಾಡಿರ್ತೀರೋ ಆ ಇಮೇಲ್ ಐ ಡಿಗೆ 6 ನಂಬರ್ಸ್ OTP ಹೋಗಿರುತ್ತೆ, ಆ OTPನ ಅಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ನೂ ಕೂಡ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರೋ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಏನು ಎಂಟ್ರಿ ಮಾಡಿದ್ದೀರೋ ಆ ನಂಬರ್ಗೆ 6 ನಂಬರ್ಸ್ ಆದ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆ ಬಾಕ್ಸ್ ಏನು ಖಾಲಿ ಬಾಕ್ಸ್ ಇರುತ್ತೋ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಅಂತ ತೋರಿಸ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಆಧಾರ್ ನಂಬರ್ ಇರುತ್ತೆ ಫಸ್ಟ್ ಆ ಆಧಾರ್ ನಂಬರ್ನ ಫಸ್ಟ್ ಈ ಬಾಕ್ಸಲ್ಲೇ ಹಾಕಬೇಕಾಗತ್ತೆ.
ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಗೆಟ್ ಒ ಟಿ ಪಿ ಅಂತ ಇದ್ದಾರೆ, ಜನರೇಟ್ ಆಧಾರ್ ಒ ಟಿ ಪಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಜನರೇಟ್ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ 6 ನಂಬರ್ಸ್ ಆದಂಥ ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿನ ಹಾಕ್ಬಿಟ್ಟು ವೆರಿಫೈ ಅಂತ ನೋಡ್ತಾ ಇರಲ್ಲ, ಪಕ್ಕದಲ್ಲೇ ಆ ಚಿಕ್ಕದಾದಂಥ ಬಾಕ್ಸ್ ಮೇಲೆ ವೆರಿಫೈ ಕೊಡಬೇಕಾಗತ್ತೆ. ವೆರಿಫೈ ಆಗಿದ ತಕ್ಷಣ ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರು ಎಲ್ಲ ಪ್ರತಿಯೊಂದು ಡೀಟೇಲು ಕೂಡ ಕೆಳಗಡೆ ಬಂದುಬಿಡುತ್ತೆ. ನಾನಿಲ್ಲಿ ಯಾವುದೇ ಆದಂಥ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ. ಅದಾದಮೇಲೆ ಕೆಳಗಡೆ ಚೆಕ್ ಬಾಕ್ಸ್ನ ಹಾಕಬೇಕಾಗುತ್ತೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಈಗ ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಇದೆ. ಈ ಪಾಸ್ವರ್ಡ್ನ ನೋಡ್ತಾ ಇರ್ಬೋದು. ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಿಮಗೆ ತುಂಬ ಸಲ ಹೇಳಿದ್ದೀನಿ ಪಾಸ್ವರ್ಡ್ನ ಯಾವ ರೀತಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲೇ ತೋರಿಸ್ತಾ ಇದೆ ರೆಡ್ ಮಾರ್ಕಲ್ಲಿ. ಇಲ್ಲಿ ಏನಂತ ಹಾಕಿದ್ದಾರೆ ಅಂದರೆ ಪಾಸ್ವರ್ಡ್ ಶುಡ್ ಬಿ ಎ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನಂಬರ್ಸ್ ಅಂತ ಇದೆ. ಅದಕ್ಕೆ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ತೋರಿಸ್ತಾ ನೋಡ್ಬೋದು. ನನ್ನ ಹೆಸರೇ ಹಾಕಿದ್ದೀನಿ ಆನಂದ @123 ಅಂತ. ಒಂದು ಫಸ್ಟ್ ಕ್ಯಾಪಿಟಲ್ ಲೆಟರ್ ಹಾಕಿದ್ದೀನಿ, ಆಮೇಲೆ ಇನ್ನು ಸ್ಮಾಲ್ ಲೆಟರ್ ಹಾಕಿದ್ದೀನಿ, ಅದಾದಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಿದ್ದೀನಿ, ಅದಾದಮೇಲೆ ಒಂದು ನಂಬರ್ಸ್ ಹಾಕಿದ್ದೀನಿ. ಸೇಮ್ ಇದೇ ಥರ ಹಾಕಬೇಕು ಅಂತೇನಿಲ್ಲ, ನೀವು ಇಷ್ಟು ಮಿಕ್ಸ್ ಆಗಿರಬೇಕು, ಈ ಥರ ಹಾಕೋಬೋದು. ಕ್ಯಾಪಿಟಲ್ ಸೆಂಟ್ರಲ್ ಕೂಡ ನೀವು ಕೊಟ್ಕೋಬೋದು, ಇಲ್ಲಾಂದರೆ ನೀವೇನು ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿರೋ ಅದು ಕೂಡ ನಂಬರ್ಸ್ ಆದಮೇಲೆ ಕೂಡ ಕಟ್ಕೋಬೋದು. ಆದರೆ ಎಲ್ಲ ನಂಬರ್ಸು ಇರಬೇಕು, ಇಷ್ಟು ಇರಬೇಕು. ಕ್ಯಾಪಿಟಲ್ಲು, ಸ್ಮಾಲು ಮತ್ತು ಸ್ಪೆಷಲ್ ಕ್ಯಾರೆಕ್ಟರು, ನಂಬರ್ಸ್ ಎಲ್ಲ ಮಿಕ್ಸ್ ಇರಬೇಕು. ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ್ಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತಿಲ್ಲ, ಅದ್ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದೆಲ್ಲ ನಾನು ಒಂದ್ಸಲ ಫಿಲ್ ಮಾಡ್ಕೊಂಬಂದು ನೋಡ್ತಾ ಇರ್ಬೋದು. ನಾನಿಲ್ಲಿ ಮೇಲೆ ಇರೋ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಆಧಾರ್ ಕಾರ್ಡ್ ಕೂಡ ವೆರಿಫೈ ಆಗಿದೆ. ಆಧಾರ್ ವೆರಿಫೈ ಆದಮೇಲೆ ಫೋಟೋ ಆಗಿರ್ಬೋದು, ಆಧಾರ್ ಕಾರ್ಡಲ್ಲಿರೋಂಥ ಫೋಟೋ, ಹೆಸರು, ಡೇಟ್ ಆಫ್ ಬರ್ತು, ಜೆಂಡರ್ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಅದಾದಮೇಲೆ ಪಾಸ್ವರ್ಡ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಪಾಸ್ವರ್ಡ್ನ ಕನ್ಫರ್ಮ್ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನಿಲ್ಲಿ ಕೆಳಗಡೆ ಇದೆಯೋ ಐ ಆಮ್ ನಾಟ್ ಎ ರೋಬೋಟ್ ಅಂತ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಒಂದ್ಸಲಿ ವೆರಿಫೈ ಮಾಡ್ಕೊಂಡು ಇಲ್ಲಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕೆಳಗಡೆ ಇದೆಯಲ್ಲ ಬ್ಲೂ ಅಲ್ಲೇ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಲ್ಲ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ ಏನು ಕೊಟ್ಟಿದೆಯೋ ಅದು ಕೂಡ ಕರೆಕ್ಟಾಗಿದೆಯಲ್ವ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಐಡೆಂಟಿಫಿಕೇಷನ್ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದೋ, ನಿಮ್ಮ ಫುಲ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಅದೆಲ್ಲ ಕರೆಕ್ಟಾಗಿದೆಯಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಂಡು, ಇಲ್ಲಾಂದರೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇನ್ಫಾರ್ಮೇಷನ್ ಅಂತ ಒಂದು ಬಂದಿದೆ, ಅಲ್ಲಿ ನೋಡ್ತಾ ಇದ್ದಲ್ಲ ಡೀಟೇಲ್ ಫೇಲ್ಡ್ ಆನ್ ದ ಕ್ರಿಯೇಟ್ ಅನ್ ಅಕೌಂಟ್ ಫಾರ್ಮ್ ಇನ್ಕ್ಲೂಡಿಂಗ್ ಇಮೇಲ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್ ಕೆನಾಟ್ ಬಿ ಮಾಡಿಫೈ ಆಫ್ ಎನಿ ಸ್ಟೇಜ್ ಆಫ್ ರಿಕ್ವೈರ್ಮೆಂಟ್ ಪ್ರೊಸೆಸ್ ಒನ್ಸ್ ಅಕೌಂಟ್ ಈಸ್ ಕ್ರಿಯೇಟೆಡ್ ಡೂ ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳ್ತಾ ಇದೆ. ಪ್ರೊಸೀಡ್ ಆದಮೇಲೆ ಇನ್ನೊಂದ್ಸಲ ಚೇಂಜ್ ಆಗಲ್ಲ, ಇವಾಗೆ ಚೇಂಜ್ ಮಾಡಬೇಕಾ ಪ್ರೊಸೀಡ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಪ್ರೊಸೀಡ್ ಕೊಡಿ, ಇಲ್ಲಾಂದರೆ ಅದು ಕ್ಯಾನ್ಸಲ್ ಮಾಡಿ ಇಂಟು ಮಾರ್ಕ್ ಮಾಡಿಬಿಟ್ಟು ಎಡಿಟಿಂಗ್ ಆಪ್ಷನ್ ಕೊಡಿ. ಮತ್ತು ಇನ್ನೊಂದ್ಸಲಿ ಆಗೋದಿಲ್ಲ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ನೋಡ್ತಾ ಇರಲ್ಲ, ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಬಂದಿರುತ್ತೆ. ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ಲಾಗಿನ್ ಪೇಜ್ ಓಪನ್ ಆಗಿದೆ. ಈ ಲಾಗಿನಲ್ಲಿ ಇವಾಗ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ನ ಹಾಕಿ, ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಅಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಐ ಆಮ್ ನಾಟ್ ಎ ರೋಬೋಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತ ನೋಡ್ತಾ ಇರಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಮತ್ತು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಅಂತ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ 3 ಸ್ಟೆಪ್ ನೋಡ್ತಾ ಇರ್ಬೋದು, ಜನರಲ್ ಇನ್ಸ್ಟ್ರಕ್ಷನು, ಆನ್ಲೈನ್ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನಲ್ಲಿ ಪ್ರತಿಯೊಂದು ಡೀಟೇಲ್ನ ಕೊಡಲಾಗಿದೆ, ಏನೆಲ್ಲ ಅಪ್ಲೈ ಮಾಡಬೇಕು, ಯಾವ ಥರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಅಪ್ಲೈ ಮಾಡಬೇಕು. ಅದಾದಮೇಲೆ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದು ನೋಡ್ತಾ ಇರ್ಬೋದಲ್ಲ ಅಪ್ಲಿಕೇಶನ್ ಬಂತು. ಇಲ್ಲಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು, ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀಟಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀಸಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.